ಈಗ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಕ್ನ ಬಿಟ್ಟು ಇನ್ನೂ ದೊಡ್ಡ ದೊಡ್ಡ ಸಿನಿಮಾ, ಈಗ ಮೊನ್ನೆ ನಾನು ಬಿ ಆರ್ ಬಿ ಸೆಟ್ಗೆ ಹೋಗಿದ್ದೆ, ಸುದೀಪ್ ಸರ್ದು. ಅಲ್ಲೂ ಕೂಡ ಅಷ್ಟೇ, ಅವ್ರು ಹಾಕಿರೋ ಸೆಟ್ಸು ಮತ್ತು ಅದರದ್ದು ಇದನ್ನೆಲ್ಲ ನೋಡಿದ್ರೆ, ಆ ವಿಜುವಲ್ಸ್ ಇದನ್ನೆಲ್ಲ ನೋಡಿದ್ರೆ ಅದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಆ ಸಿನಿಮಾ. ಯಾಕೆಂತಂದ್ರೆ ಅಷ್ಟು ದೊಡ್ಡ ಕ್ಯಾನ್ವಾಸಲ್ಲಿ ಮಾಡ್ತಿದ್ದಾರೆ. ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಾಗ್ತಿರ್ಬೇಕಾದ್ರೆ ಒಂದು ನೆಗೆಟಿವಿಟಿನ ಬಿಟ್ಟು ಸಪೋರ್ಟ್ ಮಾಡಿ. ಯಾವುದೇ ಆದ್ರೂ ನಮ್ಮ ಕನ್ನಡದಿಂದ ಆಗ್ತಿರೋ ಸಿನಿಮಾ, ಎಲ್ಲ ಕನ್ನಡ ಸಿನಿಮಾಗಳು ಗೆದ್ರೇ ಕನ್ನಡ ಇಂಡಸ್ಟ್ರಿ ಇವತ್ತಿಗಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಆಗೋಕ್ಕೆ ಸಾಧ್ಯ. ಯಾಕೆಂತಂದರೆ ಟಾಕ್ಸಿಕ್ ಇಷ್ಟು ಸೌಂಡ್ ಆಗಿರೋದಕ್ಕೆ ಎಲ್ಲರೂ ಕರ್ನಾಟಕದಿಂದ ಯಶ್ ಅವ್ರದ್ದೊಂದು ಸಿನಿಮಾ ಅಂತ ಬರ್ತಾ ಇದೆ, ನೆಕ್ಸ್ಟು BRB ಅನ್ನೋ ಥರದ್ದೊಂದು ಸಿನಿಮಾ ಸೌಂಡ್ ಮಾಡಿದ್ರೆ ಆ ಸುದೀಪ್ ಸರ್ದೊಂದು ಸಿನಿಮಾ ಅಂತ ಬರುತ್ತೆ. ಇದೇ ಥರ ದೊಡ್ಡ ದೊಡ್ಡ ಹೀರೋಗಳದ್ದು ಅವ್ರದ್ದು ಈಗ ಸಣ್ಣ ಸಿನಿಮಾಗಳಾಗ್ಬೋದು, ದೊಡ್ಡ ಸಿನಿಮಾಗಳಾಗ್ಬೋದು, ಯಾವುದೇ ಸಿನಿಮಾಗಳು ಬಂದ್ರೂ ಸಪೋರ್ಟ್ ಮಾಡ್ತಾ ಹೋದರೆ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಇವತ್ತಿಗೇನೋ ಡಿಪ್ಪಲ್ಲಿದೆ ಅಂತ ಹೇಳ್ತಾ ಇದ್ರಲ್ಲ, ಖಂಡಿತವಾಗ್ಲೂ ಬಿದ್ದಾದ್ಮೇಲೆ ಹೇಳೋ ಪ್ರೋಸೆಸ್ಸು ಖಂಡಿತವಾಗ್ಲೂ ಇದ್ದೇ ಇದೆ. ಎದ್ದೇಳಲೇಬೇಕು. ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತಾದ್ಮೇಲೆ ಕೆಳಗಡೆ ಗೆಲುವು ಸೋಲು ಬಿದ್ದೇಳೋದು ಹೇಳೋದು ಇದೆಲ್ಲ ಕಾಮನ್. ಖಂಡಿತವಾಗ್ಲೂ ಕನ್ನಡ ತುಂಬ ದೊಡ್ಡ ಮಟ್ಟಕ್ಕೆ ಮತ್ತೆ ಎದ್ದೇಳುತ್ತೆ. ತುಂಬ ದೊಡ್ಡ ಮಟ್ಟಕ್ಕೆ ಎಲ್ಲ ಸಿನಿಮಾಗಳು ಸದ್ದು ಮಾಡುತ್ತೆ. ಮತ್ತು ಕನ್ನಡ ಇಂಡಸ್ಟ್ರಿ ಇದಕ್ಕೆ ಯಾವುದು 80sಲ್ಲಿ ಮತ್ತು ಇದಕ್ಕೆ 10 ವರ್ಷಗಳ ಹಿಂದೆ ಯಾವ ಮಟ್ಟಕ್ಕೆ ಇತ್ತೋ, ಕರೋನಾಗೆ ಮುಂಚೆ ಯಾವ ಅದ್ಭುತವಾಗಿತ್ತೋ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಕನ್ನಡ ಇಂಡಸ್ಟ್ರಿ ಹೋಗುತ್ತೆ ಅಂತ ಹೇಳ್ತೀನಿ. ಹಾಗಾದರೆ ಫುಲ್ಲು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ ಸರ್. ನಮಗೂ ಖುಷಿ ಆಗುತ್ತೆ, ಯಾಕಂದರೆ ಕನ್ನಡ ಸಿನಿಮಾ ರಂಗ ಅಫ್ಕೋರ್ಸ್ ಚೆನ್ನಾಗಿರಬೇಕು, ನಾವು ಅದನ್ನೇ ವೆಯ್ಟ್ ಮಾಡ್ತಾ ಇರೋವಂಥದ್ದು. ಈಗ ಕನ್ನಡ ಸಿನಿಮಾ ರಂಗನ ಯಾಕೆ ಕುಗ್ಗಿಸ್ತೀರಾ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ. ನಾವು ಯಾರೂ ಕುಗ್ಗಿಸ್ತಿಲ್ಲ ಇಲ್ಲಿ, ನಮಗೂ ಅದೇ ಬೇಕಾಗಿರೋದು. ನೀವಿದ್ರೇ ನಾವುಗಳು ಇರೋದು, ಓಕೆನಾ? ಸೊ ಯಾವಾಗ ನಂಬರ್ಸ್ ಜಾಸ್ತಿ ಆಗುತ್ತೋ ಆವಾಗ ನಿಮಗಿಂತ ಜಾಸ್ತಿ ನಾವು ಖುಷಿ ಪಡ್ತೀವಿ. ಸೊ ಈ ಥರದ್ದೊಂದು ಟಾಕ್ ಹರಿದಾಡ್ತಿದೆಯಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಕನ್ನಡ ಚಿತ್ರರಂಗ ಏನಿದೆ ಅದು ಈಗ ಲಾಸ್ಟ್ ಡೇಸಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಇನ್ನೊಂದು ವರ್ಷದಲ್ಲಿ ಕನ್ನಡ ಚಿತ್ರರಂಗ ಇರೋದೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿರೋಂಥದ್ದು. ಅಂದರೆ ಪ್ರೊಡ್ಯೂಸರ್ಸ್ ಯಾರು ಮುಂದೆ ಬರ್ತಿಲ್ಲ ಸಿನಿಮಾಗಳನ್ನ ಹಾಕೋದಕ್ಕೆ, ಯಾಕಂದರೆ ಸಿನಿಮಾ ಬಿಸ್ನೆಸ್ ಆಗ್ತಾಯಿಲ್ಲ, ಜೊತೆಗೆ ಸಿನಿಮಾ ಕಲೆಕ್ಷನ್ ಆಗ್ತಾಯಿಲ್ಲ, ಮತ್ತು ಜನರು ಬರ್ತಿಲ್ಲ ಅನ್ನೋ ಒಂದು ಮಾತು. ಈಗ ಜನರು ಬರ್ತಿಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಬಿಡಿ, ಯಾಕಂದರೆ ಟಾಕ್ಸಿಕ್ಕು ಸೋಲ್ಡ್ ಔಟ್ ಆಗ್ತಿದೆ ಟಿಕೆಟ್ಸು. ಫಸ್ಟ್ ಡೇ ಟಿಕೆಟ್ಸೇ ಇಲ್ಲ, ಎಲ್ಲರೂ ಹೇಳ್ದಂಗೆ ಜನರು ಬರ್ತಿಲ್ಲ ಅಂತ ಹೇಳೋದು ತಪ್ಪು. ಜನರಿಗೆ ಯಾವ ರೀತಿ ಸಿನಿಮಾಗಳು ಬೇಕು ಮತ್ತು ಅದನ್ನು ಯಾವ ರೀತಿ ಅವ್ರಿಗೆ ತಲುಪಿಸ್ಬೇಕು. ಈಗ ಯಾಕೆ ನೀವು ಹೇಳ್ದಂಗೆ ಈಗ ಟಾಕ್ಸಿಕ್ಕು ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದ್ದು, ಏನಕ್ಕೆ ಸೋಲ್ಡ್ ಔಟ್ ಆಗಿದೆ? ಅವರು ಅದನ್ನು ಪ್ರಮೋಷನ್ ಮಾಡ್ತಾ ಇರೋ ರೀತಿ, ಮತ್ತು ಅದರಿಂದ ಹೊರಗಡೆ ಬಂದಿರುವಂಥ ಕಂಟೆಂಟ್ಗಳು, ಮತ್ತು ಆ ವಿಜುವಲ್ಸು, ಇದೆಲ್ಲದರಿಂದನೇ. ಮತ್ತು ಅದಕ್ಕೆ ಒಂದು 3 ವರ್ಷದಿಂದನೂ ಆ ಶೂಟಿಂಗ್ ಪ್ರೋಸೆಸ್ಸಲ್ಲಿ ಮತ್ತು ಆ ಟೀಸರು, ಟ್ರೈಲರ್ ಇದನ್ನೆಲ್ಲ ನೋಡ್ತಾ ಬಂದಾಗ ಆಬ್ವಿಯಸ್ಲಿ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತಂದಾಗ ಯಾವ ರೀತಿ ಎಲ್ಲ ಜನನೂ ತಗೊಳ್ಳೋಕ್ಕೆ ಇಷ್ಟಪಡ್ತಾರೋ ಅದೇ ರೀತಿ ಒಂದು ಸಿನಿಮಾ ಚೆನ್ನಾಗಿ ಆಗ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ ಅಂದಾಗ ಆಬ್ವಿಯಸ್ಲಿ ಸೋಲ್ಡ್ ಔಟ್ ಆಗುತ್ತೆ. ಚೆನ್ನಾಗಿರೋ ಸಿನಿಮಾ ಮಾಡಬೇಕು. ಬಿಸ್ನೆಸ್ಸು TV ರೈಟ್ಸು ಇವತ್ತಿಗೆ ಅಂತಲ್ಲ, ಅವತ್ತಿಗಿಂದನೂ ಒಳ್ಳೆ ಸಿನಿಮಾಗಳಷ್ಟೇ ಬಿಸ್ನೆಸ್ ಆಗ್ತಾಯಿದೆ. ಅಂದರೆ ಸಿನಿಮಾದಲ್ಲಿ ಸಕ್ಸಸ್ ರೇಷಿಯೋ ಅಂತ ಬಂದಾಗ 5 to 6% ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಆ 5 to 6%ಅಲ್ಲಿ ಇವತ್ತಿಗೊಂದು 4%ಗೋ 3%ಗೋ ಬಂದಿರ್ಬೋದು. ತಿರ್ಗಾ ಅದು ಇನ್ಕ್ರೀಸ್ ಆಗ್ಬೋದು. ಆಗಲೇ ಹೇಳಿದ್ನಲ್ಲ, ಬಿದ್ದೋನು ಹೇಳಬೇಕು, ಎದ್ದೋನು ಬೀಳಲೇಬೇಕು ಅಂತ ಇದೆ. ಅಂದರೆ ಸ್ವಲ್ಪ ಮೋಡ ಕವಿದ ವಾತಾವರಣ ಅಂತೂ ಇದೆ. ಮೋಡ ಕ್ಲಿಯರ್ ಆಗಿ ಬಿಸಿಲು ಬರಬೇಕು. ಫಸ್ಟ್ ಇಯರ್ ಹಾಫ್ ಆಫ್ ದ ಇಯರ್ ಹೋಗಿದೆ, ಅಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ, ಅಭಿವೃದ್ಧಿ ಇಲ್ಲ ಕನ್ನಡ ಚಿತ್ರರಂಗಕ್ಕೆ. ಆದರೆ ಇಲ್ಲಿ ಹಾಕೋ ನನಗೆ ಹೋಪ್ಸ್ ಕಾಣಿಸ್ತಾ ಇದೆ. ಸೆಕೆಂಡ್ ಹಾಫ್ ಇಲ್ಲ, ಏನಕ್ಕೆ ಹೋಪ್ಸ್ ಖಂಡಿತ. ಯಾಕೆಂತಂದರೆ ಶುರುವಾಗಿದೆ, ಇವಾಗ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ, ಒಂದೊಂದಾಗಿ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನಮ್ಮ ಹಳ್ಳಿಗಳ ಕಡೆ ಅಭ್ಯಾಸ ಇರಬೇಕಂತ ಯಾವಾಗ್ಲೂ. ಅಭ್ಯಾಸ ತಪ್ಪೋದ್ರೆ ಮತ್ತೆ ಅವ್ರನ್ನ ಎಬ್ಬಿಸಿ ಕರ್ಕೊಂಬರ್ಬೇಕು. ಅಭ್ಯಾಸ ಶುರುವಾಯಿತು ಅಂತಂದರೆ ಒನ್ ಬೈ ಒನ್ ಮತ್ತೆ ಬರ್ತಾನೆ ಇರ್ತಾರೆ. ಒಂದ್ಸತಿ ಹೋಗಿ ಒಳಗಡೆ ಸೇರ್ಕೊಂತು ಅಂದರೆ ಮತ್ತೆ ಬನ್ನಿ ಅಂತ ಕರೆಯೋದಕ್ಕೆ ತುಂಬ ಶ್ರಮ ಪಡಬೇಕು. ಹಂಗಾಗಿ ನಾವು ಮಾಡಬೇಕಾಗಿರೋದು ಒಂದೇ ಏನು ಕೆಲಸ ಅಂದರೆ, ಒಳ್ಳೆ ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ತುಂಬ ದೀರ್ಘವಾಗಿ ಮಾತಾಡೋಣ ಯಾವತ್ತಾದರೂ ಸಿಕ್ಕಿ ಇದ್ರ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ. ತುಂಬ ಒಳ್ಳೆಯದಾಗಲಿ. ನಿಮ್ಮ ಲಕ್ಷ್ಮೀಪುತ್ರ ಸಿನಿಮಾ ನಿಮ್ಗೆ ಚೆನ್ನಾಗಿ ಲಕ್ಷ್ಮಿನ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಕೋರ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ AP ಅರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.